ಸಂತೋಷದಿಂದ ನಾನು ಒಪ್ಪಿಕೊಂಡೆ. ಇವತ್ತು ಆ ಕಾರ್ಯಕ್ರಮದ ಉದ್ಘಾಟನೆಗೆ ನನ್ನ ಜೊತೆ ಆಗಮಿಸಿರ್ತಕ್ಕಂಥ ಪುರಸಭೆ ಸದಸ್ಯರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ವಿಜಯಕುಮಾರ್ ಅಣ್ಣನವರು ಬಂದಿದ್ದಾರೆ. ಅದೇ ರೀತಿ ಪುರಸಭೆಯ ಮಾಜಿ ಸದಸ್ಯರು ಹಾಗೂ ಆತ್ಮೀಯ ಸೋದರರಾಗಿರ್ತಕ್ಕಂಥ ಡಿಶ್ ಮಂಜಣ್ಣವರು ಸಹ ಬಂದಿದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕರಾಗಿರ್ತಕ್ಕಂಥ ಕೃಷ್ಣ ಅವರು ಸಹ ಬಂದಿದ್ದಾರೆ. ಅದೇ ರೀತಿ ಪ್ರಥಮ ದರ್ಜೆ ಗುತ್ತಿಗೆದಾರರಾಗಿರ್ತಕ್ಕಂಥ ಪಿ ಎಮೇಶ್ ಅವರು ಬಂದಿದ್ದಾರೆ. ಇವ್ರನ್ನೆಲ್ಲ ಒಳಗೂಡಿ ನಾವು ಅಡೆವನಹಳ್ಳಿ ಗ್ರಾಮಕ್ಕೆ ಬಂದಂಥ ಸಂದರ್ಭದಲ್ಲಿ ಕ್ರಿಕೆಟ್ ಒಂದು ಟಾಸ್ ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಮಗೇನು ಒಂದು ಆಹ್ವಾನವನ್ನು ಮಾಡಿದರೆ ಬಹಳ ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ವಿ. ಕಾರಣ ಇಷ್ಟ, ಯುವಕರೆಲ್ಲ ಹೇಳ್ತಕ್ಕಂಥದ್ದು ಇನ್ನು ಕೇವಲ ಕೆಲವೇ ದಿನಗಳಲ್ಲಿ IPL ಪ್ರಾರಂಭ ಆಗ್ತದೆ. IPL ಪ್ರಾರಂಭ ಆಗೋದ್ರಿಂದ ಯುವಕರಲ್ಲಿ ಒಂದು ವಿನಂತಿ, ಯಾಕಂತ ಹೇಳಿದ್ರೆ ಎಷ್ಟೋ ಜನ ನಮ್ಮ ಭಾರತ ದೇಶದಲ್ಲಿ ಇಡೀ ವರ್ಲ್ಡಲ್ಲಿ ಈ IPL ಪ್ರಾರಂಭ ಆದಮೇಲೆ ಎಷ್ಟೋ ಯುವಕರು IPL ಆಟವನ್ನು ದಂಧೆಯಾಗಿ ಮಾಡಿಕೊಂಡು ತಮ್ಮ ಜೀವವನ್ನು ಕಳ್ಕೊಂಡಿರ್ತಕ್ಕಂಥದ್ದು ಇತಿಹಾಸ ಇದೆ. ಹಾಗಾಗಿ ನಾನು ಇವತ್ತು ಎಲ್ಲ ಯುವಕರಲ್ಲಿ ಹೇಳಿದೆ, ನಾನು ಎಲ್ಲೇ ಒಂದು ಕಡೆ IPL ಅಂತಕ್ಕಂಥ ಆಟವನ್ನು, ಕ್ರಿಕೆಟನ್ನು ಸಂತೋಷದಿಂದ ಎಂಜಾಯ್ ಮಾಡಿರಿ, ಆಟವನ್ನು ಆಡ್ರಿ ಅಂತಕ್ಕಂಥ ಮಾತನ್ನು ಹೇಳಿದೆ. ಎಲ್ಲೇ ಒಂದು ಕಡೆ ಮನೆಯಲ್ಲಿ ತಂದೆ ಮಾಡಿರ್ತಕ್ಕಂಥ ಹಣವನ್ನು ತೊಗೊಂಡೋಗಿ IPL ಆಡ್ತಕ್ಕಂಥದ್ದು, ಸಾಲ ಮಾಡ್ತಕ್ಕಂಥದ್ದು, ಕಟ್ತಕ್ಕಂಥದ್ದು ಇದೆಲ್ಲ ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು, ಸಂದೇಶವನ್ನು ನಾವು ಕೊಟ್ಟಿವಿ. ಯಾಕಂತ ಹೇಳಿದ್ರೆ ಇವತ್ತು ತಂದೆ ತಾಯಿಗೆ ಗೊತ್ತಿರಲ್ಲ, ಮಕ್ಕಳು ಕ್ರಿಕೆಟ್ ಒಂದು ಎಂಜಾಯ್ ಮಾಡಬೇಕು, ಆಟ ಆಡ್ಬೇಕು ಅಂತಕ್ಕಂಥ ಉತ್ಸಾಹದಲ್ಲಿ ಅವರು IPL ಬೆಟ್ಟಿಂಗ್ ದಂಧೆಯಲ್ಲಿ ತಾವೆಲ್ಲ ಬಿದ್ದಾಗ ಅನೇಕ ಜನ ನನ್ನ ಜೀವನದಲ್ಲಿ ನಾನು ನೋಡಿದ್ದೀನಿ. IPL ಬೆಟ್ಟಿಂಗ್ ಆಡಿ ಎಷ್ಟೋ ಜನ ಯುವಕರು ತಮ್ಮ ಜೀವವನ್ನು ತ್ಯಾಗ ಮಾಡಿರ್ತಕ್ಕಂಥದ್ದು, ಅಂದರೆ ಆತ್ಮಹತ್ಯೆಗೆ ಸಣ್ಣಾಗಿರ್ತಕ್ಕಂಥದ್ದು. ಇವತ್ತು ಅದೇ ಒಂದು ಮೆಸೇಜ್ ಕೊಟ್ಟಿದ್ದೀವಿ, IPL ಆಟವನ್ನು ತಾವು ನೋಡಿರಿ, ಎಂಜಾಯ್ ಮಾಡಿರಿ, ಎಲ್ಲೇ ಒಂದು ಕಡೆ ಬೆಟ್ಟಿಂಗ್ ಆಡಿ ತಂದೆ ತಾಯಿಗೆ ಒಂದು ತಾವು ಇಲ್ದಂಗೆ ಮಡಿಕೆಬೇಡ್ರಿ ಅಂತಕ್ಕಂಥ ಸಂದೇಶವನ್ನು ಇವತ್ತು ನಾವು ಕೊಟ್ಟಿದ್ದೀವಿ. ಹಾಗಾಗಿ ಇವತ್ತು ನಾನು ಏನು ಅಡೆವನಹಳ್ಳಿ ಗ್ರಾಮಕ್ಕೆ ನನ್ನ ಸ್ನೇಹಿತರ ಒಡಗೂಡಿ ನಾನೇನು ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಏನು ಭಾಗವಹಿಸಿದರೆ ಭಾಳ ಅಡೆವನಹಳ್ಳಿ ಅನೇಕ ಜನ ಯುವಕರು, ಭಾಳ ಜನ ಇದ್ದರು ಇವತ್ತು ಯುವಕರು, ಅವ್ರನ್ನೆಲ್ಲ ನೋಡಿ ಭಾಳ ಸಂತೋಷ ಆಯಿತು. ಇದೇ ಥರ ನಮ್ಮ ತಾಲೂಕಲ್ಲಿ ಎಲ್ಲ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಒಂದು ಕ್ರಿಕೆಟ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಬಾಚಗೊಂಡನಹಳ್ಳಿ ಗ್ರಾಮದಲ್ಲಿ ಕ್ರಿಕೆಟನ್ನು ಆಯೋಜನೆ ಮಾಡಿದ್ದಾರೆ. ಅಲ್ಲಿಗೆ ಸಹ ನಮಗೆ ಇನ್ವೈಟ್ ಮಾಡಿದ್ದಾರೆ. ನಮ್ಮ ಗ್ರಾಮದ ಯುವಕರು ನಮ್ಮ ಜೊತೆ ಸದಾ ಯಾವಾಗಲೂ ಇರ್ತಾರೆ, ಅವರ ಜೊತೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತು ಇದೇನು ಒಂದು ಕ್ರಿಕೆಟ್ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಬಂದಿದ್ವಿ. ತುಂಬು ಹೃದಯದ ಒಂದು ಧನ್ಯವಾದವನ್ನು ಅಡೆವನಹಳ್ಳಿ ಗ್ರಾಮದ ಎಲ್ಲ ಯುವಕರಿಗೂ, ಊರಿನ ಎಲ್ಲ ಹಿರಿಯರಿಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಧನ್ಯವಾದಗಳು. ಹೊರಗಿರ್ತಕ್ಕಂಥ ಬಾಲ್ ನೇರವಾಗಿ ಕೀಪರ್ ಕೈಯಲ್ಲಿ, ಯಾವುದೇ ರನ್ ಇಲ್ಲ, ಬ್ಯಾಟ್ ಆಗಿರುತ್ತೆ ಬಾಲ್. ಅದೇ ರೀತಿ ಈ ಪಂದ್ಯ 8 ಓವರ್ಗೆ ಮೀಸಲಾಗಿರುತ್ತೆ. 2 ಓವರ್ ಪವರ್ ಪ್ಲೇ ಇರುತ್ತೆ. ಅವರ ತಂಡಕ್ಕೆ ಒಂದು ವಿಕೆಟ್ ಅನ್ನು ಕ್ಯಾಚಿನ ಮುಖಾಂತರ ಆ ಬೌಲರ್ಗೆ ಒಂದು ವಿಕೆಟ್ ಅನ್ನು ಕ್ಯಾಚ್ ಹಿಡಿದು ಅವರನ್ನು ಔಟ್ ಮಾಡಿರ್ತಾರೆ. ಅವರಿಗೂ ಕೂಡ ಧನ್ಯವಾದಗಳು. ವೈಡ್ ಎಂದು ಹೇಳಿರ್ತಾರೆ ತಂಡಕ್ಕೆ. ಮತ್ತೊಂದು ಯಾವುದೇ ಬ್ಯಾಟ್ ಮುಖಾಂತರ ಇಲ್ಲಂದ್ರೂ ಕೂಡ ಒಂದು ಇದು ವೈಡ್ ಮುಖಾಂತರ ತಂಡಕ್ಕೆ ಕೊಂಡೂರಲು ಅದ್ಭುತವಾಗಿರ್ತಕ್ಕಂಥ ಬ್ಯಾಟಿಂಗ್ ಅವರು ಪಾಯಿಂಟ್ ನಲ್ಲಿ ಹೊಡೆದು ತಂಡಕ್ಕೆ ತಂದೆ ಆಗಿರ್ತಕ್ಕಂಥ ಒಂದು ಕೊಡುಗೆ ನೀಡ್ತಾ ಇದ್ದಾರೆ. ಅದ್ಭುತವಾಗಿರ್ತಕ್ಕಂಥ ಫೀಲ್ಡಿಂಗ್ ತಂಡಕ್ಕೆ ಅವರು ಯಾವ ರೀತಿ ರನ್ ಅಂಶ ಮಾಡ್ತಾರೆ ಅಂತ ಈ ಟೂರ್ನಿಯ ಅತ್ಯುತ್ತಮವಾಗಿ ಆಯೋಜನೆ ಮಾಡಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರಿಗೂ ಹಾಗೂ ಕ್ರೀಡಾಭಿಮಾನಿಗಳು ಧನ್ಯವಾದಗಳು. ಈ ಟೂರ್ನಿಗೆ ಸಹಕರಿಸಿದಂಥ ಎಲ್ಲ ಅಧ್ಯಕ್ಷರು, ಮೆಂಬರ್ಗಳು ಎಲ್ಲರಿಗೂ ಸೇರಿಸಿ ನಮ್ಮ ತಂಡದ ಪರವಾಗಿ, ನಮ್ಮ ಊರಿನ ಪರವಾಗಿ ತಮಗೆ ಹೃತ್ಪೂರ್ವಕವಾದ ಅಭಿನಂದನೆಗಳಂತ ಹೇಳ್ತಾ, ಈ ಟೂರ್ನಿಯ ಪ್ರಥಮ
ಹಾಗೂ ಟೂರ್ನಿ ಸೀರಿಯಸ್ ಹಾಗೂ ಮೆನ್ ಆಫ್ ದಿ ಮ್ಯಾಚ್ ಪಡೆದಿರ್ತಕ್ಕಂಥ ಉಮೇಶ್ ಅವರು ಟೂರ್ನಿ ಯುದ್ಧಕ್ಕೂ ಹೋರಾಟ ಮಾಡಿ 268 ರನ್ಗಳನ್ನು ಗಳಿಸಿರ್ತಾರೆ. ಅವ್ರಿಗೂ ಕೂಡ ಈ ಮೆನ್ ಆಫ್ ದಿ ಮ್ಯಾಚ್ ಅನ್ನು ಅವ್ರಿಗೆ ಸಲ್ಲಿಸ್ತಕ್ಕದ್ದು ಅವ್ರಿಗೆ ಸಲ್ಸನ್ ಅಂತ ಹೇಳಿ ಈ ಟೂರ್ನಿಯ ಮೆನ್ ಆಫ್ ದಿ ಮ್ಯಾಚ್ ಅನ್ನು ಅದೇ ರೀತಿ ಹಾಗೂ ಯಶಸ್ ಅವರು ಇವರು ಇಬ್ಬರು ಕೂಡ ನೆರವೇರಿಸಿಕೊಳ್ತಾರೆ. ಬಹು ಪ್ರಾಮುಖ್ಯತೆಯನ್ನು ಪಡೆದು ಆ ಟೂರ್ನಿಯನ್ನು ಆಯೋಜನೆ ಮಾಡಿ ಕಷ್ಟಪಟ್ಟು ಶ್ರಮವಹಿಸಿ ಈ ಟೂರ್ನಿಯ ಪ್ರಥಮ ಬಹುಮಾನ ಪಡೆದಿರ್ತಕ್ಕಂಥ ತಂಡಕ್ಕೆ ಕೂಡ ಹನುಮಂತಣ್ಣವರಿಂದ ಹಾಗೂ ಊರಿನ ಮುಖಂಡರು ಎಲ್ಲರೂ ಸೇರಿಸಿ ಮಂಜುನಾಥಣ್ಣವರು ಸೇರಿಸಿ ಈ ಟೂರ್ನಿಯ ಪ್ರಥಮ ಬಹುಮಾನವನ್ನು ವಿತರಣೆ ಮಾಡಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾರೆ. ಟೀಮ್ನ ಕ್ಯಾಪ್ಟನ್ ಬನ್ನಿ. ಬರ್ರಿ ಎಲ್ಲರೂ ಬರ್ರಿ, ಮುಂದಕ್ಕೆ ಬರ್ರಿ ಸರ್. ಗೆಳೆಯ ಶ್ರೀಯುತ ಬಾವಡಿ ಹನುಮಂತಪ್ಪನವರು ಇವತ್ತಿನ ವಿಜೇತರಿಗೆ 30,000 ರೂಪಾಯಿ ಹಾಗೂ ಪಾರಿತೋಷಿಕವನ್ನು ಕೊಡ್ತಾ ಇದ್ದಾರೆ. ನಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳು. ಎಲ್ಲ ಹಿರಿಯರೇ ಹಾಗೂ ನನ್ನ ಜೊತೆ ಆಗಮಿಸಿರ್ತಕ್ಕಂಥ ನನ್ನ ಸೋದರಾಗಿರ್ತಕ್ಕಂಥ ಡಿಶ್ಮಂಜಣ್ಣವರೇ, ಪುರಸಭೆ ಸದಸ್ಯರು, ವಿಕೆ ಸುದ್ದಿಯ ವರದಿಗಾರಾಗಿರ್ತಕ್ಕಂಥ ನಮ್ಮ ವಿಜಯಕುಮಾರ್ ಅವರೇ, ಯುವ ಕಾಂಗ್ರೆಸ್ಸಿನ ಮುಖಂಡರಾಗಿರ್ತಕ್ಕಂಥ ಕೃಷ್ಣ ಅವರೇ, ನನಗೆ ಪದೇ ಪದೇ ಫೋನ್ ಮಾಡಿ ಕರೀತಾ ಇದ್ದ ರಾಜು. ನಾನು ಹೊಸ ನಂಬರ್ ಸೇವ್ ಮಾಡಿದ್ದಿಲ್ಲ. ನಾನು ಯಾರು ಇವ್ರು ಫೋನ್ ಮಾಡ್ತಾರೆ, ಯಾರು ಇವ್ರು ಫೋನ್ ಮಾಡ್ತಾರೆ ಅಂದೆ. ಎಲ್ಲ ಹುಡುಗರ ನಮ್ಮ ಅಡಿವಾನಂದಳಿ ಹುಡುಗರೆಲ್ಲ ಮನೆ ಹತ್ರ ಬಂದು ಹೋಗಿದ್ದಾರೆ ಹಲವಾರು ಸರಿ. ಅಣ್ಣ ನಾನು ನಿಮ್ಮ ಮನೆ ಹತ್ರ ಬಂದು ಹೋದೆ ಅಂತ ಹೇಳಿದ್ರು. ಆಮೇಲೆ ನಮ್ಮ ರವಿ ಇರ್ಬೋದು, ನಮ್ಮ ರಾಜು ಇರ್ಬೋದು, ಎಲ್ಲರೂ ಬಂದ್ರು ಅಣ್ಣ ಈ ಥರ ಹೆಂಗಿದೆ ಅಂತೇಳಿ. ನಾನು ಅಡಿವಾನಂದಳಿ ಗ್ರಾಮ ಅಂತ ಹೇಳಿದ್ರೆ ನನ್ನ ಹೃದಯದಲ್ಲಿ ಇರ್ತಕ್ಕಂಥ ಗ್ರಾಮ ಇದು. ಮತ್ತು ಯಾವ ಕಾರ್ಯಕ್ರಮ ಮಾಡಿದ್ರು ನಾನು ನಿಮ್ಮ ಜೊತೆನೇ ಇದ್ದೀನಿ. ಹಾಗಾಗಿ ಇನ್ನೊಬ್ಬ ಪ್ರಥಮ ದರ್ಜೆ ಗುತ್ತಿಗೆರಾಗಿರ್ತಕ್ಕಂಥ ನಮ್ಮ ಹೇಮೇಶ್ ಅವರು ಸಹ ನಾವೆಲ್ಲ ಜೊತೆಗೆ ಬಂದಿದ್ವಿ. ಅಡಿವಾನಹಳ್ಳಿ ಗ್ರಾಮದ ಯುವಕರಿಗೆ ಹೇಳ್ತಕ್ಕಂಥದ್ದು ಇಷ್ಟ, ಯಾವುದೇ ಆಟವನ್ನು ನೀವು ಖುಷಿಯಿಂದ ಆಟ ಆಡ್ರಿ, ಜಿದ್ದಿಲ್ಲೇ ಆಟ ಆಡ್ತಕ್ಕಂಥ ಕೆಲಸ ತಾವು ಯಾರೂ ಮಾಡಬೇಡ್ರಿ. ಯಾಕಂತ ಹೇಳಿದ್ರೆ ಒಂದೇ ಗ್ರಾಮದ ಎಲ್ಲ ಯುವಕರು ಅಂತಕ್ಕಂಥ ಮಾತನ್ನು ಹೇಳ್ತಾ, ಈಗ IPL ಏನು ಪ್ರಾರಂಭ ಆಗ್ತತಿ, ಪದೇ ಪದೇ ಹೇಳ್ತಕ್ಕಂಥದ್ದಲ್ಲ. IPL ತಾವೆಲ್ಲ ಖುಷಿಯಿಂದ ನೋಡ್ರಿ, ಆಟವನ್ನು ಎಂಜಾಯ್ ಮಾಡಿರಿ. ಬಟ್ ಎಲ್ಲೇ ಒಂದು ಕಡೆ ರೊಕ್ಕ ಕಟ್ಟಿ ಆಟ ಆಡ್ತಕ್ಕಂಥ ಕೆಲಸ ತಾವು ಯಾರೂ ಮಾಡಬೇಡ್ರಿ. ನೀವು ದುಡ್ಡು ಕಟ್ಟಿ ಆಟ ಆಡ್ತಕ್ಕಂಥದ್ದು, ಯಾರೋ ದುಡ್ಡು ಕಟ್ಟಿಸಿ ಅಂತಕ್ಕಂಥವ್ರು ಅವರು ಶ್ರೀಮಂತರಾಗ್ತಾರೆ. ನೀವೇನು ದುಡ್ಡು ಕಟ್ಟಿ ಆಡ್ತಕ್ಕಂಥವ್ರು ನೀವು ಯಾರೂ ಶ್ರೀಮಂತರಾಗಲ್ಲ. ಎಷ್ಟೋ ಜನ ಯುವಕರು ತಮ್ಮ ಪ್ರಾಣವನ್ನು IPLಗೆ ಎಲ್ಲ ಪಣವಾಗಿಟ್ಟು ತಾವು ಕಳ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ತಂದೆ ತಾಯಿ ಕಷ್ಟಪಟ್ಟು ನಿಮ್ಮನ್ನು ಬೆಳೆಸಿರ್ತಾರೆ, ವಿದ್ಯಾಭ್ಯಾಸ ಎಲ್ಲ ಮಾಡಿಸಿರ್ತಾರೆ. ಎಲ್ಲೇ ಒಂದು ಕಡೆ ತಂದೆ ತಾಯಿಗೋಸ್ಕರ ಆದ್ರೆ IPLನ್ನು ತಾವು ಖುಷಿಯಿಂದ ನೋಡ್ರಿ, ಬಟ್ ಅವರು ಎಂಜಾಯ್ ಮಾಡಿರಿ. ರೊಕ್ಕ ಕಟ್ಟಿ ಆಡ್ತಕ್ಕಂಥ ಕೆಲಸ ತಾವು ಯಾರು ಮಾಡಬೇಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಅಡಿವಾನಹಳ್ಳಿ ಗ್ರಾಮದ ಊರಿನ ಎಲ್ಲ ಏನು ಈಗ ಎಲ್ಲ ವಿಜೇತರೇನಿದ್ರಲ್ಲ, ಸೋಲು ಗೆಲುವು ಸಹಜ. ಈಗ ನಾನು ಪ್ರಥಮ ಬರ್ಬೇಕಂತೇಳಿ ತಾವೆಲ್ಲರೂ ಆಟ ಆಡ್ತೀರಿ. ಯಾರು ಬಂದರೂ ಎಲ್ಲರೂ ಒಂದು, ಎಲ್ಲ ನಮ್ಮ ಗ್ರಾಮದವರೇ ಹುಡುಗರೆಲ್ಲರೂ. ಹಾಗಾಗಿ ತಾವೆಲ್ಲರೂ ಇವತ್ತೇನು ಗೆದ್ದಿದ್ರಿ, ಮುಂದಿನ ದಿನಗಳಲ್ಲಿ ಅತಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಕ್ರಿಕೆಟನ್ನು ಆಯೋಜನೆ ಮಾಡಿರಿ. ನಾನು ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ಊರಿನ ಎಲ್ಲ ಹಿರಿಯರಿಗೂ ನನ್ನ ಜೊತೆ ಆಗಮಿಸಿರ್ತಕ್ಕಂಥ ನನ್ನ ಸ್ನೇಹಿತರು ಒಂದ್ಸುತ್ತ ನಾನು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ರಾಜು ಹೇಳ್ತಾನೆ, ರವಿ ಎಲ್ಲ ಅನೇಕ ಜನ ಇವರೆಲ್ಲ ಹುಡುಗರಿದ್ದಾರೆ. ನೀವು ಏನೇ ಮಾಡ್ರಿ, ಈಗ ಅದೇ ಬಚ್ಚಗುಂಡಹಳ್ಳಿ ಗ್ರಾಮದವ್ರು ಬಂದಿದ್ರಿ, ಏನೇ ಮಾಡ್ರಪ್ಪ ಊರಿಗೆ ಒಳ್ಳೇದಾಗ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಾಗ್ತದೆ. ಎಲ್ಲೇ ಒಂದು ಕಡೆ ನೀವೇನಾದರೂ ಸ್ವಲ್ಪ ವ್ಯತ್ಯಾಸ ಮಾಡಿದ್ರೆ ಊರಿಗೆ ಕೆಟ್ಟ ಹೆಸರು ಬರ್ತಕ್ಕಂಥದ್ದು. ಮುಂದಿನ ದಿನಮಾನಗಳಲ್ಲಿ ತಾವೇನು ಈ ಒಂದು ಕ್ರಿಕೆಟ್ ಕಾರ್ಯಕ್ರಮವನ್ನು, ಯಾವುದೇ ಕಾರ್ಯಕ್ರಮ ತಾವು ಆಯೋಜನೆ ಮಾಡಿದ್ರೆ ನಿಮ್ಮ ಜೊತೆ ಇರ್ತೀನಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ.